5 ಮಂದಿ ದರೋಡೆಕೋರರು ಜಸ್ಟ್ 5 ನಿಮಿಷದಲ್ಲಿ ಬ್ಯಾಂಕ್ ದರೋಡೆ ನಡೆಸಿದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೋಟೆಕಾರ ಬ್ಯಾಂಕ್ನ ಪಕ್ಕಾ ಮಾಹಿತಿ ಪಡೆಕೊಂಡೇ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ದರೋಡೆ ನಡೆಸಿರೋ ಶಂಕೆ ವ್ಯಕ್ತವಾಗಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಕೆಲವೊಂದು ಆಘಾತಕಾರಿ ಮಾಹಿತಿಗಳು ಪತ್ತೆಯಾಗಿದೆ. ದರೋಡೆಕೋರರು ಪಕ್ಕದ ಕೇರಳಕ್ಕೆ ಪರಾರಿಯಾಗಿರೋ ಅನುಮಾನ ಮೂಡಿದೆ. ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಚುರುಕು. 5 ವಿಶೇಷ ತಂಡ ರಚಿಸಿಕೊಂಡು ಆರೋಪಿಗಳ ಪತ್ತೆಗೆ ಶೋಧ. ಉಲ್ಲಾಳದ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಜಸ್ಟ್ 5 ನಿಮಿಷದಲ್ಲಿ ಚಿನ್ನಾಭರಣ, ಹಣ ದೋಚಿ ಪರಾರಿಯಾಗಿರೋದು ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇದೊಂದು ಪ್ರೀ ಪ್ಲಾನ್ ದರೋಡೆ. ಇದರಲ್ಲಿ ಬ್ಯಾಂಕ್ ಸಿಬ್ಬಂದಿಯೂ ಶಾಮೀಲಾಗಿರುವ ಆರೋಪ ಕೇಳಿ ಬಂದಿದೆ. ದರೋಡೆಕೋರರು ಪೊಲೀಸರ ದಿಕ್ಕು ತಪ್ಪಿಸಲು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದರೋಡೆ ಮಾಡಿದ್ದಾರೆ. ಸಹಕಾರಿ ಬ್ಯಾಂಕ್ನ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿಯೇ ಪ್ರೊಫೆಷನಲ್ ಗ್ಯಾಂಗ್ ದರೋಡೆ ಮಾಡಿರುವ ಅನುಮಾನ ಪೊಲೀಸರಿಗೆ ಮೂಡಿದೆ. ಸಿಎಂ ಸೂಚನೆ ಬೆನ್ನಲ್ಲೇ ಮಂಗಳೂರು ಸಿಸಿಬಿ ಪೊಲೀಸರ ಜೊತೆ 5 ವಿಶೇಷ ತಂಡ ರಚಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 11 ಲಕ್ಷ ರೂಪಾಯಿ ನಗದು ದರೋಡೆಯಾಗಿರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆದರೆ ಇದರ ಮೌಲ್ಯ 8 ಕೋಟಿಗೂ ಹೆಚ್ಚಾಗಲಿದೆ ಅಂತ ತಿಳಿದು ಬಂದಿದೆ. ಬ್ಯಾಂಕ್ ಲೂಟಿ ಬಳಿಕ ಕಾರ್ನಲ್ಲಿ ಕೋಟೆಕಾರು ಜಂಕ್ಷನ್ ಕಡೆ ಪ್ರಯಾಣ ಮಾಡಿದ್ದಾರೆ. ಮುಖ್ಯ ರಸ್ತೆ ತಲುಪ್ತಾ ಇದ್ದಂತೆ ದರೋಡೆಕೋರರು 2 ತಂಡಗಳಾಗಿ 2 ಕಾರುಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ದರೋಡೆ ವೇಳೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ತೆಗೆದುಕೊಂಡು ಹೋಗಿದ್ದು, ಆ ಮೊಬೈಲ್ ಮಂಗಳೂರಿನ ಕದ್ರಿ ರಸ್ತೆಯಲ್ಲಿ ಪತ್ತೆಯಾಗಿದೆ. ಒಂದು ತಂಡ ಮಂಗಳೂರು ನಗರದ ಕಡೆಗೆ ಬಂದು ಮೊಬೈಲ್ ಎಸೆದು ಪರಾರಿಯಾಗಿರುವ ಶಂಕೆ ಇದೆ. ಇನ್ನು ದರೋಡೆಗೆ ಬಳಸಿದ್ದ ಫಿಯೆಟ್ ಕಾರು ಕೇರಳದ ತಲಪಾಡಿ ಟೋಲ್ಗೇಟ್ ಪಾಸ್ ಆಗುವ ದೃಶ್ಯ ಸೆರೆಯಾಗಿದೆ. ಮಾಸ್ಕ್ ಹಾಕಿದ ವ್ಯಕ್ತಿಯಿಂದ ಟೋಲ್ಗೇಟ್ನಲ್ಲಿ ಟೋಲ್ ಶುಲ್ಕ ಪಾವತಿ ಮಾಡಿದ್ದಾನೆ. ಈ ವೇಳೆ ಕಾರಿನ ಡ್ರೈವರ್ ಸೀಟ್ನಲ್ಲಿ ಒಬ್ಬನೇ ಇರೋದು ಕಾಣಿಸ್ತಾ ಇದೆ. ಆದರೆ ಟೋಲ್ ಸಿಬ್ಬಂದಿ ಮಾಹಿತಿ ಪ್ರಕಾರ ಮತ್ತೊಬ್ಬ ವ್ಯಕ್ತಿ ಹಿಂದಿನ ಸೀಟ್ನಲ್ಲಿ ಇದ್ದ ಅಂತ ತಿಳಿದು ಬಂದಿದೆ. ಕೋಟೆಕಾರು ಬ್ಯಾಂಕ್ ಬಳಿ ಚಿನ್ನ ಇಟ್ಟವರು ಜಮಾವಣೆ. ಒಂದೆಡೆ ಪೊಲೀಸರು ದರೋಡೆಕೋರರ ಪತ್ತೆಗೆ ಬಲೆ ಬೀಸಿದ್ರೆ, ಇತ್ತ ಕೋಟೆಕಾರು ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟಿದ್ದವರು ದರೋಡೆ ಸುದ್ದಿ ಕೇಳಿ ಕಂಗಾಲಾಗಿದ್ದಾರೆ. ಇವತ್ತು ಮಹಿಳೆಯರು ಬ್ಯಾಂಕ್ ಬಳಿ ಜಮಾಯಿಸಿ ನಮಗೆ ನಮ್ಮ ಚಿನ್ನ ಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾ ಕೂಡ ದರೋಡೆಯಾದ ಬ್ಯಾಂಕ್ನ ಬಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದೇ ಬಂಗಾರ ಹೋದ ಕಾರಣ ನಮಗೆ ಹೆದರಿಕೆ ಆಗ್ತಾ ಉಂಟು, ನಮ್ಮದು ಸಿಗ್ತದಾ ಇಲ್ವಾ ಅಂತ. ಈಗ ಹೇಳ್ತಾರೆ ನೀವು ಬೀರಿ ಶಾಖೆಗೆ ಹೋಗಿ ಸೋಮವಾರ ಅಲ್ಲಿ ಸಿಗ್ತದೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದು ಇನ್ಸೂರೆನ್ಸ್ ಉಂಟಂತ ಹೇಳಿದ್ದಾರೆ. ನಿನ್ನೆ ಕೃಷ್ಣ ಅವರು ಬೇರೆಯವರು ಮಾತನಾಡುವಾಗ ಹೇಳಿದ್ರಂತೆ ಇನ್ಸೂರೆನ್ಸ್ ಉಂಟು 17 ಕೋಟಿ, ಆದ ಕಾರಣ ನೀವು ಹೆದರಬೇಡಿ ನಿಮ್ಮದೆಲ್ಲ ಸಿಗ್ತದೆ ಅಂತ. ನಿನ್ನೆನೂ ಮಾತಾಡಿದ್ದೇನೆ. ಕಮಿಷನರ್ ಅವರು ಕೂಡ ಇದರ ಬಗ್ಗೆ ಇದು ಒಂದು ಪತ್ತೆಯಾಗುವಂಥ ಪ್ರಕರಣ ಅಂತ ಹೇಳುವ ರೀತಿಯಲ್ಲಿ ನನಗೂ ಕೂಡ ಒಂದು ಸಂದೇಶವನ್ನು ನೀಡಿದಾಗಿದೆ. ನಾನು ಅನಿಸ್ತದೆ ಖಂಡಿತವಾಗಿ ಈ ಪ್ರಕರಣಕ್ಕೆ ಪತ್ತೆ ಆಗ್ತದೆ ಮತ್ತು ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಗ್ರಾಹಕರು ಚಿಂತೆಗೊಳಪಡಬೇಕಾದ ಅವಶ್ಯಕತೆ ಇಲ್ಲ. ಯಾವ ರೀತಿಯಲ್ಲಿ ಆದರೂ ಈ ಪ್ರಕರಣ ಖಂಡಿತವಾಗಿ ಪೊಲೀಸರು ಪತ್ತೆ ಹಚ್ತಾರೆ ಅಂತ ಧೈರ್ಯ ನನಗಿದೆ. ಒಟ್ಟಾರೆ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರು ಕೇರಳಕ್ಕೆ ಪರಾರಿಯಾಗಿರುವ ಶಂಕೆ ಇದ್ದು, ಪ್ರತಿಯೊಂದು ಟೋಲ್ಗೇಟ್ನಲ್ಲೂ ತಪಾಸಣೆ ಮಾಡಲಾಗ್ತಾ ಇದೆ. ಇತ್ತ ಬ್ಯಾಂಕ್ನವರು ಗ್ರಾಹಕರಿಗೆ ದುಡ್ಡು ಕೊಡುವ ಭರವಸೆ ನೀಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.